ಇನ್ನು ಜೈಲಿನೊಳಗೆ ಮೊಬೈಲ್, ಟಿವಿ, ನೆಟ್ಫ್ಲಿಕ್ಸ್ಗಳನ್ನು ಬಳಸ್ತಾ ಇದ್ದಾರಾ? ಐಷಾರಾಮಿ ಸೌಲಭ್ಯಗಳಿವೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ವಿಡಿಯೋ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ. ಅಲೋಕ್ ಕುಮಾರ್ ಅವರೇ ಸೌಲಭ್ಯವನ್ನು ಒದಗಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಜೈಲಿನಲ್ಲಿ ಐಷಾರಾಮಿ ಜೀವನದ ಬಗ್ಗೆ ವಿಡಿಯೋ ವೈರಲ್. ಅಲೋಕ್ ಕುಮಾರ್ ಅವರೇ ಈ ಒಂದು ಸೌಲಭ್ಯವನ್ನು ಒದಗಿಸಿದ್ದಾರೆ ಅನ್ನುವಂತಹ ಆರೋಪಗಳು, ಮಾತುಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಜೈಲಿನಲ್ಲಿನ ಐಷಾರಾಮಿ ಜೀವನದ ಬಗ್ಗೆ ಸದ್ಯಕ್ಕೆ ವಿಡಿಯೋ ವೈರಲ್ ಆಗಿದೆ. IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೇ ಅಂತೇಳಿ ಕಾರಾಗೃಹ DGP ಅಲೋಕ್ ಕುಮಾರ್ ವಿರುದ್ಧ ವಿಡಿಯೋವೊಂದನ್ನು ಮಾಡಿದ್ದಾರೆ. ಐಷಾರಾಮಿ ಸೌಲಭ್ಯಗಳಿವೆ ಎಂದು ಬಿಂಬಿಸುವ ಯತ್ನವನ್ನು ಮಾಡಿದ್ದಾರೆ. ಕಾರಾಗೃಹದ ಅಕ್ರಮಗಳಿಗೆ ಬ್ರೇಕ್ ಹಾಕಿರುವ DGP ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಸಿರುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಿಡಿಗೇಡಿಗಳು ಜೈಲಿನಲ್ಲೇ ವಿಡಿಯೋ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಜೈಲಿನಂತೆ ಕಾಣುವ ಬೇರೆಡೆ ರೆಕಾರ್ಡ್ ಮಾಡಿದ್ದಾರಾ? ಜೈಲು ಅಂತ ಕಾಣುತ್ತೆ ವಿಡಿಯೋದಲ್ಲಿ, ಜೈಲಿನ ಥರ ಕಾಣುತ್ತೆ, ಆದರೆ ಜೈಲ ಅನ್ನೋದು ಇನ್ನು ಕನ್ಫರ್ಮೇಷನ್ ಆಗಿಲ್ಲ. ವಿಡಿಯೋ ಸತ್ಯಾನುಸತ್ಯತೆಗಳ ಬಗ್ಗೆ ಪೊಲೀಸ್ ತನಿಖೆಯನ್ನು ಮಾಡುವಂಥದ್ದು, ಅದರ ಬಗ್ಗೆ ವಿಚಾರಣೆಯನ್ನಾಗಿರ್ಬೋದು, ತನಿಖೆಯನ್ನ ಮಾಡ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇದು ಜೈಲ ಅಥವಾ ಬೇರೆನಾ ಅಂತ ಗೊತ್ತಾಗ್ತಿಲ್ಲ, ಅಂದರೆ ಖಚಿತವಾದಂತಹ ಮಾಹಿತಿ ಇಲ್ಲ. ಆದರೆ ಒಂದು ಕಡೆಯಿಂದ ನಾವು ನೋಡೋದಾದರೆ ಇದು ಜೈಲು ಅನ್ನುವಂತಹ ರೀತಿಯಲ್ಲಿ ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಜೈಲಿನ ಒಳಗೆ ವಿಡಿಯೋ, ಈಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಜೈಲಿನೊಳಗೆ ಮೊಬೈಲು ಮತ್ತು ಟಿವಿ ಮತ್ತು ನೆಟ್ಫ್ಲಿಕ್ಸ್ನಂತಹ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ, ಈ ಸಲ ಕಪ್ಪು ನಮ್ದೇ. ಈ ಸಲ ಕಪ್ ನಮ್ದು. ನೋಡಿ ನಮ್ ಪೂಮ ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದ್ ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದ್ ಕೊಟ್ಟಿದ್ದು ಅಲೋಕ್ ಕುಮಾರ್. DG ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ಇದ್ದಾರೆ. ಅರುಣ್, ಮುಖ್ಯವಾಗಿ ಇದು ಜೈಲಿನಲ್ಲಿ ಇರುವಂತಹ ವಿಡಿಯೋ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಅಲೋಕ್ ಕುಮಾರ್ ಅವರೇ ಸ್ವತಃ ಮೊಬೈಲನ್ನು ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ವಿಡಿಯೋ ಒಂದರಲ್ಲಿ ಯುವಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೇನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ? ವಿನೋದ್, ಏನಂದ್ರೆ ಬೆಂಗಳೂರಿನ ಪರಪ್ ನಗರ ಜೈಲಲ್ಲಿ ಏನು ಪದೇ ಈ ರೀತಿಯ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಏನು ಸಾಮಾನ್ಯ ಆಗ್ಬಿಟ್ಟಿತ್ತು. ಆದ್ರೆ ಕೆಲ ದಿನಗಳ ಹಿಂದಷ್ಟು ಅಲೋಕ್ ಕುಮಾರ್ ಅವರು ಚಾರ್ಜ್ ತಗೊಂಡ ನಂತರ ಕೆಲವೊಂದಷ್ಟಕ್ಕೆ ಕಡಿವಾಣ ಬಿದ್ದಿತ್ತು. ಅದನ್ನ ಅವರ ಹೆಸರಿಗೆ ಮಸಿ ಬಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕೈದಿಗಳು ಕೃತ್ಯ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಸೊ ಈ ಒಂದು ಕೆಲಸ ಯಾರು ಮಾಡಿದ್ದಾರೆ ಅನ್ನೋದು, ಮತ್ತೆ ಯಾವ್ದು ಆರೋಪಿ ಯಾವ ಒಂದು ಬೆರಕ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸಹ ಈಗಾಗಲೇ ಜೈಲಿನ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಅಲ್ಲಿನ ಕೈದಿಗಳು ಯಾರಿರ್ತಾರೆ, ದರ್ಶನ್ ಅಥವಾ ಏನು ಅಭಿ ಅಂತ ಏನಿರ್ತಾರೆ, ಸೊ ಅವರು ಈ ವಿಡಿಯೋಗಳನ್ನ ಮಾಡಿರುವುದಂತಾಗಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಜೈಲಿನ ಒಳಗೆ ಟಿವಿ ಮತ್ತೆ ಮೊಬೈಲ್, ನೆಟ್ಫ್ಲಿಕ್ಸ್ ಅಂತಹ ಐಷಾರಾಮಿ ಸೌಲಭ್ಯಗಳಿವೆ ಎಂದು ಬಿಂಬಿಸಿರುವಂತಹ ಆರೋಪಿಗಳು ಈ ಸೌಲಭ್ಯಗಳೆಲ್ಲರೂ ಸಹ ಅಲೋಕ್ ಕುಮಾರ್ ಅವರು ನಮ್ಗೆ ಒದಗಿಸಿದ್ದಾರೆ ಅಂತ ಸಹ ಆ ವಿಡಿಯೋದಲ್ಲಿ ಹೇಳಿರುವಂತದ್ದು. ಸೊ ಈ ಬಗ್ಗೆ ಗೊತ್ತಾದ ತಕ್ಷಣ ಬೆರಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳು ಏನು ಯಾರಿಟ್ಟಿದ್ದಾರೆ, ಸೊ ಅವರು ಆ ಒಂದು ಮೊಬೈಲ್ ಗಳನ್ನ ಎಲ್ಲಿಟ್ಟಿದ್ದಾರೆ ಅಂತ ಸಹ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಏನು ಬಾತ್ರೂಮ್ ನ ಏನು ನೀರು ಹೋಗುತ್ತೆ, ಆ ಒಂದು ನೀರಿನಲ್ಲಿ ಒಳಗಡೆ ಪೈಪ್ ಒಳಗಡೆ ನಂದಿನಿ ಹಾಲ್ ಪ್ಯಾಕೆಟ್ ಏನ್ ಬರುತ್ತೆ, ಅದರ ಕವರ್ ಏನ್ ಬರುತ್ತೆ, ಅದರಲ್ಲಿ ಸುತ್ತಿ ಒಳಗಡೆ ಇಕ್ಕಿರುವಂತದ್ದು ಸಹ ಗೊತ್ತಾಗಿರುವಂತದ್ದು. ಕೂಡಲೇ ಏನು ಅಲೋಕ್ ಕುಮಾರ್ ಅವರು ಯಾರು ಅಲ್ಲಿನ ವಾರ್ಡನ್ ಯಾರು ಇರ್ತಾರೆ, ಮತ್ತೆ ಯಾರು ಸೂಪರ್ವೈಸರ್ ಇರ್ತಾರೆ, ಸೊ ಅವರೆಲ್ಲವರನ್ನು ಸಹ ಸಸ್ಪೆಂಡ್ ಅನ್ನ ಮಾಡಿರುವಂತದ್ದು, ಮತ್ತೆ ಅವರನ್ನ ವಿರುದ್ಧ ಇಲಾಖೆ ತನಿಖೆಗೆ ಆದೇಶ ಮಾಡಿರುವಂತದ್ದು. ಮತ್ತೆ ಈ ರೀತಿಯಾಗಿ ಮೊಬೈಲ್ ಬಳಕೆ ಯಾರು ಮಾಡಿದ್ರು ಆರೋಪಿಗಳು ಮತ್ತೆ ಅವರ ವಿರುದ್ಧ ಈಗಾಗಲೇ ಪರತ್ ನಗರದ ಜೈಲಲ್ಲಿ 3 FIR ಗಳು ಸಹ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದು ಒಂದು ರೀತಿ ಅಲೋಕ್ ಕುಮಾರ್ ಅವರಿಗೆ ಕೆಟ್ಟ ಹೆಸರು. ಯಾಕಂದ್ರೆ ಅಲೋಕ್ ಕುಮಾರ್ ಅವರು ಜೈಲಿಗೆ ಬಂದ ನಂತರ ಕೆಲವೊಂದಷ್ಟು ಸ್ಟ್ರಿಕ್ಟ್ ಮೆಜರ್ಸ್ ಅನ್ನ ಮಾಡ್ತಾ ಇದ್ರು, ಮತ್ತೆ ಕಠಿಣ ಕ್ರಮಗಳನ್ನ ತಗೊಂತಾ ಇದ್ರು. ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ಇರ್ಬೋದು, ಮತ್ತೆ ಯಾವುದೇ ರೀತಿಯಂತಹ ಒಂದು ಬೇರೆ ರೀತಿಯ ಸೌಲಭ್ಯ ಕೊಡಕ್ಕೆ ಅವರು ಅನುಭವ ಮಾಡಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ವ್ಯವಸ್ಥೆಗಳಿದೆ ಅದು ಮಾತ್ರ ಕೊಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಬೇರೆ ಯಾರೋ ವ್ಯಕ್ತಿಗಳು ಈ ರೀತಿ ಅಲೋಕ್ ಕುಮಾರ್ ಅವರಿಗೆ ಮಸಿ ಬಳಿಬೇಕು, ಮತ್ತೆ ಸರ್ಕಾರ ಮಟ್ಟದಲ್ಲಿ ಮುಜುಗರಾಗಬೇಕು ನಿಟ್ಟಿನಲ್ಲಿ ಈ ರೀತಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಏನು ಈಗ ಯಾರು ಈ ರೀತಿ ವಿಡಿಯೋಗಳು ವೈರಲ್ ಮಾಡಿದ್ದಾರೆ, ಮತ್ತೆ ಯಾವ ಒಂದು ಬೆರಕು ಸಿಕ್ಕಿದೆ, ಮತ್ತೆ ಯಾವೆಲ್ಲ ಕೈದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಗೊತ್ತಾಗಿರುವಂತದ್ದು. ಅವ್ರನ್ನೆಲ್ಲವನ್ನೂ ಸಹ ಇದೀಗ ಅವರ ಆಲ್ಫಾಬೆಟ್ಸ್ ಪ್ರಕಾರ ಬೇರೆ ಏನು ಬೆರೆಕ್ಸ್ ಬರುತ್ತೆ ಅದಕ್ಕೆ ಶಿಫ್ಟ್ ಮಾಡಿ ಮತ್ತೆ ಅವರ ವಿರುದ್ಧ FIR ದಾಖಲು ಮಾಡಿಸಿ ಆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿನೋದ್, ಓಕೆ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲಾ ಮಾಹಿತಿಗಾಗಿ.